ಮಾತ್ರೇ ನಮಃ. ಇವತ್ತು ಗ್ರಹಣದ ಬಗ್ಗೆ ಈಗ ಕೇಳ್ತಾ ಇದ್ರೆ, ಗ್ರಹಣ ಏನು ನಮ್ಮ ಭಾರತದಲ್ಲಿ ಏನ 12ನೇ ತಾರೀಕಿಗೆ ಇರೋದು, ಬಟ್ ಭಾರತದಲ್ಲಿ ಏನು ಕಾಣೋದಿಲ್ಲ. ಅದು ಪ್ರದೇಶಗಳ ಮೇಲೆ ಇರುತ್ತೆ. ಐಲ್ಯಾಂಡು ಆ ಕಡೆ ಉತ್ತರ ಅಮೆರಿಕಾ ಆ ಸೈಡ್ ಇರುತ್ತೆ ಆಯ್ತಾ. ನಮಗೇನು ಅದರ ಎಫೆಕ್ಟ್ ಇಲ್ಲಿ ಇರಲ್ಲ, ಹಾಗಾಗಿ ಏನು ವರಿ ಮಾಡೋದು ಬೇಡ. ಆದ್ರೂ ರಾತ್ರಿ 9ರಿಂದ 1 ಗಂಟೆ ತನಕ ಇರುತ್ತೆ ಭಾರತದಲ್ಲಿ ಅದರ ಎಫೆಕ್ಟ್. ಆದ್ರೆ ಭಾರತದಲ್ಲಿ ಅದೇನು ಕಾಣಿಸೋದಿಲ್ಲ ಅಂತ ಪ್ರದೇಶಗಳಿಗೆ ಸಂಬಂಧಪಟ್ಟು ತೊಂದರೆ ಇಲ್ಲ. ಗ್ರಹಗತಿಗಳಿಗೆ ಸಂಬಂಧಪಟ್ಟು ಅದರದೆಲ್ಲ ಇರುತ್ತೆ ಆಯ್ತಾ. ಸೊ ಅಲ್ಲೇನಂದ್ರೆ, ನೀವು ಪ್ರೆಗ್ನೆನ್ಸಿ ಇದ್ರೆ ಅದನ್ನ ಪುಸ್ತಕ ಓದೋದು ತುಂಬಾ ಒಳ್ಳೇದು. ಅಥವಾ ಬುಕ್ಗಳನ್ನ, ಒಳ್ಳೆ ಪುಸ್ತಕಗಳನ್ನ ಓದಿ, ಎಸ್ಪೆಷಲಿ ಭಗವದ್ಗೀತೆಯನ್ನ ಓದಿ, ಭಾಗವತ ಪುರಾಣ ಇದ್ರೆ ಓದಿ, ಅಥವಾ ಒಳ್ಳೆ ಪುಸ್ತಕಗಳನ್ನ ಓದಿ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಓದಿ ಆಯ್ತಾ. ಆದ್ರೆ ಒಳ್ಳೆ ಪುಸ್ತಕಗಳು ಇರಬೇಕು, ಧರ್ಮಯುತ ಆಗಿರುವಂತದ್ದು ಇರಬೇಕು, ಗುರು ಚರಿತ್ರೆಗಳನ್ನ ಓದಿ, ಅದು ತುಂಬಾ ಒಳ್ಳೇದು ಆ ಸಮಯದಲ್ಲಿ ಓದ್ಕೊಡೋದು. ಯಾಕೆ ಆ ಸಮಯದಲ್ಲಿ ಅಂದ್ರೆ, ಅದ್ರಲ್ಲಿ ಏನ್ ಮಾಡ್ತೀರಿ ನೀವು ಅದು ಹಿಡ್ಕೊಳ್ಳುತ್ತೆ ಆಯ್ತಾ. ಅದಕ್ಕೆ ಆ ಪವರ್ ಇರುತ್ತೆ, ಗ್ರಾಸ್ಪಿಂಗ್ ಪವರ್ ತುಂಬಾ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಅದು ಬೇಗ ಬರುತ್ತೆ ಆಯ್ತಾ. ಹಾಗಾಗಿ ಪ್ರೆಗ್ನೆನ್ಸಿ ಇದ್ದಾಗ ಅದು ಕೂಡ ಒಂದು ಪವರೇ, ಆದ್ರೆ ಒಳ್ಳೇದನ್ನ ಮಾಡಿದ್ರೆ. ಹಾಗೆ ಇದನ್ನ ಮಾಡ್ಕೋಬೇಡಿ, ಏನಂದ್ರೆ ಭಾರವಾದ ವಸ್ತುಗಳನ್ನ ಎತ್ತಕೋಬೇಡಿ, ಕತ್ರಿ ಚಾಕು ಚೂರಿ ಇಂಥದ್ದು ಯಾವ್ದು ಇಂದ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಆಯ್ತಾ ಆ ಸಮಯದಲ್ಲಿ, ಆ ರಾತ್ರಿ ಸಮಯದಲ್ಲಿ. ಹಾಗೆ ಈ ಸಲದಲ್ಲಿ ಏನಂದ್ರೆ, ಶನಿ ವಕ್ರಿ ಆಗಿದ್ದಾನೆ, ಶುಕ್ರ ಆಲ್ರೆಡಿ ನೋಡ್ತಾ ಇದ್ದಾನೆ. ಸೊ ಏನಂದ್ರೆ, ಈಗ ಫೇಕ್ ದುಡ್ಡು ಇದ್ದವರು ಅಥವಾ ಬ್ಲಾಕ್ ಮನಿ ಇದ್ದದ್ದು ಸಿಕ್ಕೋಬಿಡುವಂತದ್ದು. ಯಾಕಂದ್ರೆ ಮಿಥುನ ರಾಶಿಯಲ್ಲಿ ಕುಜ ಬಂದಿದ್ದಾನೆ. ನೆಟ್ವರ್ಕಿಂಗು, ಅಡ್ವರ್ಟೈಸಿಂಗು, ಪಬ್ಲಿಷಿಂಗು ಮಾಡಕ್ ಹೋದ್ರೆ ಸಿಕ್ಕೊಂಡ್ಬಿಡ್ತಾರೆ ಅನ್ನೋದು ಕೂಡ ಇದರಲ್ಲಿ ತೋರಿಸುತ್ತೆ. ನಿಮ್ ದುಡ್ಡು, ನಿಮ್ಮ ವಜ್ರ ಅದೆಲ್ಲ ತೋರಿಸ್ಕೋಬಾರ್ದು. ಕಳ್ಳರು ಬೇಗ ಎತ್ಕೊಂಡು ಹೋಗೋ ಚಾನ್ಸಸ್ ಇರ್ತವೆ. ಹಾಗೆ ಪೊಲೀಸರು ಕೂಡ ಅದ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಹಾಗೆ ಅಡ್ವರ್ಟೈಸಿಂಗ್, ಪಬ್ಲಿಷಿಂಗ್ ಅಂತದ ಮೇಲೆ ಒಂದ್ ಸ್ವಲ್ಪ ತೊಂದರೆಗಳು ಆಗ್ಬೋದು, ಮೀಡಿಯಾಗಳ ಮೇಲೆ ಅಟ್ಯಾಕ್ ಆಗ್ಬೋದು ಅಂತ ಕೂಡ ಈಗ ಇರುತ್ತೆ. ಹಾಗೆ ಬುಧಾದಿತ್ಯ ಯೋಗ ಕೂಡ ಇದೆ ಈ ತಿಂಗಳಲ್ಲಿ. ಸೊ ಅದರಿಂದ ಈ ಪ್ರಾಪರ್ಟಿಯಿಂದ ನಿಮಗೆ ಲಾಭ ಬರುವಂತದ್ದು, ಹಳೆಯ ಪ್ರಾಪರ್ಟಿಗಳಿದ್ರೆ ಅದರಿಂದ ಲಾಭ ಬರುವಂತದ್ದು ಇದೆ. ಲಿಟಿಗೇಷನ್ ಅಲ್ಲಿ ಕೆಲಸ ಮಾಡೋರಿಗೆ ಲಾಭ ಕೂಡ ಇದೆ ಆಯ್ತಾ. ಲ್ಯಾಂಡ್ ಪ್ರಾಪರ್ಟಿ ಮಾಡೋರು ಅಡ್ವರ್ಟೈಸಿಂಗ್, ಪಬ್ಲಿಷಿಂಗ್ ಮಾಡಿದಷ್ಟು ಬಹಳ ಫಾಸ್ಟ್ ಆಗಿ ಇವಾಗ ಅಡ್ವರ್ಟೈಸ್ ಆಗುತ್ತೆ, ಅದು ಕೂಡ ನೋಡಿ ಆಯ್ತಾ. ಹಾಗೆ ಅಂತದ್ದೇನು ದೊಡ್ಡ ಪ್ರಾಬ್ಲಮ್ ಅನ್ನೋದು ಏನು ಬೇರೆ ಬೇರೆ ರಾಶಿಗಳಿರಲ್ಲ. ಬಟ್ ಸಿಂಹ ಮತ್ತು ಕರ್ಕಕ್ಕೆ ಹೇಗಿದ್ರು ತೊಂದರೆ ಇದ್ದೇ ಇರುತ್ತೆ. ಅವ್ರು ಹುಷಾರಾಗಿರ್ಬೇಕು. ಯಾಕಂದ್ರೆ ಕರ್ಕ ರಾಶಿ ಅನ್ನೋದು ಚಂದ್ರ ಲಾರ್ಡ್ ಇರ್ತಾನೆ, ಸಿಂಹ ರಾಶಿಯಲ್ಲಿ ಸೂರ್ಯ ಲಾರ್ಡ್ ಇರ್ತಾನೆ. ಯಾವಾಗೆಲ್ಲ ಗ್ರಹಗಳು ಬರ್ತವೆ, ಇವೆರಡು ರಾಶಿಗಳಿಗೆ ಮೇನ್ ಆಗಿ ಎಫೆಕ್ಟ್ ಇರುತ್ತೆ. ಯಾಕಂದ್ರೆ ಅವೇ ರಾಜ ರಾಣಿ ಆಯ್ತಾ. ರಾಜನಿಗೆ ಫಸ್ಟ್ ಎಫೆಕ್ಟ್ ಆಗ್ಬೇಕಲ್ಲ, ಹಾಗೆ. ಸೊ ದೊಡ್ಡ ಒಂದು ವ್ಯಕ್ತಿಗೆ ಅಥವಾ ದೊಡ್ಡ ಸಮಾಜದಲ್ಲಿ ದೊಡ್ಡ ಪೊಸಿಷನ್ ಇರೋನಿಗೆ ಪ್ರಾಬ್ಲಮ್ ಅಂತೂ ಇದೆ ಆಯ್ತಾ. ಅವ್ರಿಗೆ ಈ ಒಂದು ಗ್ರಹಣದಿಂದ ರಾಜಕೀಯದಲ್ಲಿ ಏನು ನೀವು ಬೇರೆ ಬೇರೆ ಗುರುಗಳು ಎಲ್ಲ ಕೇಳಿರ್ತೀರಾ, ರಾಜಕೀಯ ವ್ಯಕ್ತಿಗೆ ದೊಡ್ಡ ತೊಂದರೆ ಇದೆ ಅಂತ. ಅದಂತೂ ಇದೇ ಗ್ರಹಣದ ನಂತರ ಅಥವಾ ಗ್ರಹಣದ ಒಂದು ಸ್ವಲ್ಪ ದಿವಸ ಮುಂಚೆನೂ ನಡಿಬಹುದು, ಅಥವಾ ಅದಾದ ನಂತರ ನಡಿಬಹುದು. ಒಂದು ಗ್ರಹಣ ಆದ್ರೆ, ಸೂರ್ಯಗ್ರಹಣ ಆದ್ರೆ 6 ತಿಂಗಳು ಟೈಮ್ ಇರುತ್ತೆ. ಚಂದ್ರಗ್ರಹಣ ಆದ್ರೆ 15 ದಿವಸ ಇರುತ್ತೆ. ಆ ಸಮಯದಲ್ಲೇ ನಡಿಬೇಕು. ಅದ್ರ ಮುಂದೆ ದಾಟಿ ಹೋಗಿ ನಡೆದಿದ್ದು ಯಾವುದು ಅದಕ್ಕೆ ಗ್ರಹಣಕ್ಕೆ ತಗೊಳಲ್ಲ ಆಯ್ತಾ. ಇದಿಷ್ಟು ಈ ಸಲ ಗ್ರಹಣಗಳದ್ದು. ರಾಶಿಗಳಲ್ಲಿ ಏನಾದ್ರೆ ಗ್ರಹಣ ಬಂದು, ಈಗ ಮಕರ ರಾಶಿಯವರಿಗೆ 8ನೇ ಮನೆ ಇರೋದ್ರಿಂದ ಅವ್ರು ಹೆಲ್ತ್ ಬಗ್ಗೆ ಹುಷಾರಾಗಿರ್ಬೇಕು. ಕಣ್ಣಿನ ಬಗ್ಗೆ ಬಹಳ ಎಲ್ಲರೂ ಎಚ್ಚರಾಗಿರ್ಬೇಕು. ಕಣ್ಣು, ಕಿವಿ ಇವೆರಡಿಗೆ ಬಹಳ ಪ್ರಾಬ್ಲಮ್ ಕೊಡುವಂತದ್ದು ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಹುಷಾರಾಗಿರಿ. ರಕ್ತದ ಬಗ್ಗೆ ಮತ್ತೆ ವಿಟಮಿನ್ ಸಿ ಅದಕ್ಕೆ ಸಂಬಂಧಪಟ್ಟು ನೀವು ಜಾಸ್ತಿ ಫ್ರೂಟ್ಸ್ ಗಳನ್ನ ತಗೊಳ್ಳಿ, ಅದು ಹೆಲ್ತ್ಗೆ ಚೆನ್ನಾಗಿಟ್ಟಿರುತ್ತೆ. ಅದು ಕಡಿಮೆ ಬರುತ್ತೆ, ಅದರಿಂದ ಬೇರೆ ಬೇರೆ ತರ ಪ್ರಾಬ್ಲಮ್ ಬರುವಂತದ್ದು ಚಾನ್ಸಸ್ ಇರುತ್ತೆ ಆಯ್ತಾ. ಓಂ ಮಾತ್ರೇ ನಮಃ.